ನಮಸ್ತೆ ಗೆಳೆಯರೆ. ಚೆನ್ನೈನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟಿ20 ಮ್ಯಾಚ್ನಲ್ಲಿ ಭಾರತ ಗೆಲುವು ಸಾಧಿಸಿತು. ಮೊದಲ ಮ್ಯಾಚ್ನಲ್ಲಿ ಒನ್ ಸೈಡೆಡ್ ರೀತಿ ಆಡಿ ಭಾರತ ಭರ್ಜರಿ ವಿಜಯ ಸಾಧಿಸಿತು. ಆದರೆ ಎರಡನೇ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ಟೀಂ ಇಂಡಿಯಾಗೆ ಕಡೆಯವರೆಗೂ ಫೈಟ್ ನೀಡಿ ಸೋಲು ಕಂಡಿದೆ. ರೋಚಕ ಮ್ಯಾಚ್ನಲ್ಲಿ ತಿಲಕ್ ವರ್ಮಾ ಭಾರತಕ್ಕೆ ವಿಜಯದ ತಿಲಕ ಬಿಟ್ಟರು. ಟಾಸ್ ಗೆದ್ದ ಟೀಂ ಇಂಡಿಯಾ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಇಂಗ್ಲೆಂಡ್ನ ಬ್ಯಾಟಿಂಗ್ನಲ್ಲಿ ಓಪನರ್ಗಳು ಮತ್ತೆ ಕೈಕೊಟ್ಟರು. ಫಿಲ್ ಸಾಲ್ಟ್, ಬೆನ್ ಡೆಕೆಟ್, ಆರಿ ಬ್ರೂಕ್ ಮತ್ತು ಲಿಯಮ್ ಲಿವಿಂಗ್ಸ್ಟನ್ ಈ ಮ್ಯಾಚ್ನಲ್ಲೂ ಕೂಡ ಫ್ಲಾಪ್ ಆದರು. ಇಂಗ್ಲೆಂಡ್ ಈ ಮ್ಯಾಚ್ನಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಅನ್ನು ಮುಂದುವರೆಸಿತು. ಜೋಸ್ ಬಟ್ಲರ್ ಈ ಮ್ಯಾಚ್ನಲ್ಲೂ ಕೂಡ 3 ಸಿಕ್ಸರ್ ಮತ್ತು 2 4 ಸಹಿತ 30 ಬಾಲ್ನಲ್ಲಿ 45 ರನ್ ಬಾರಿಸಿ ಇಂಗ್ಲೆಂಡ್ ಪರ ಗರಿಷ್ಠ ಸ್ಕೋರರ್ ಎನಿಸಿದರು. ಕೊನೆಯಲ್ಲಿ ಜಿಮ್ಮಿ ಸ್ಮಿತ್ 12 ಬಾಲ್ಗೆ 22 ರನ್ ಮತ್ತು ಬ್ರೈಡನ್ ಕ್ರೇಸ್ 17 ಬಾಲ್ನಲ್ಲಿ 31 ರನ್ ಬಾರಿಸಿದರು. ಇದರಿಂದಾಗಿ ಇಂಗ್ಲೆಂಡ್ 20 ಓವರ್ನಲ್ಲಿ 9 ವಿಕೆಟ್ ಕಳೆದುಕೊಂಡು 165 ರನ್ಗಳ ಚಾಲೆಂಜಿಂಗ್ ಸ್ಕೋರ್ ಗಳಿಸಿತ್ತು. ಟೀಂ ಇಂಡಿಯಾ ಪರವಾಗಿ ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ 2 ವಿಕೆಟ್ ಕಿತ್ತರೆ ಹರ್ಷದೀಪ್ ಸಿಂಗ್, ಹಾರ್ದಿಕ್ ಪಾಂಡ್ಯ, ವಾಷಿಂಗ್ಟನ್ ಸುಂದರ್ ಮತ್ತು ಅಭಿಷೇಕ್ ಶರ್ಮಾ ತಲಾ 1 ವಿಕೆಟ್ ಪಡೆದರು. ಇಂಗ್ಲೆಂಡ್ ನೀಡಿದ 166 ರನ್ಗಳ ಗುರಿ ಬೆನ್ನತ್ತಿದ ಭಾರತಕ್ಕೆ ಇಂಗ್ಲೆಂಡ್ನ ಫಾಸ್ಟ್ ಬೌಲರ್ಗಳು ಶಾಕ್ ಮೇಲೆ ಶಾಕ್ ನೀಡಿದರು. ಸಂಜು ಸ್ಯಾಮ್ಸನ್ 5 ರನ್ಗೆ ಔಟ್ ಆದರೆ ಅಭಿಷೇಕ್ ಶರ್ಮಾರನ್ನು ವುಡ್ 12 ರನ್ಗೆ ಪೇಲಿನ್ಗೆ ಕಳಿಸಿದರು. ಸೂರ್ಯಕುಮಾರ್ ಯಾದವ್, ಧ್ರುವ ಜುರೇಲ್, ಹಾರ್ದಿಕ್ ಪಾಂಡ್ಯ ಒಬ್ಬರ ಹಿಂದೆ ಒಬ್ಬರಂತೆ ಇಂಗ್ಲೆಂಡ್ ಬೌಲರ್ಗಳಿಗೆ ಔಟ್ ಆಗುತ್ತಾ ಹೋದರು. ಒಂದು ಹಂತದಲ್ಲಿ ಭಾರತ 78 ರನ್ಗೆ 5 ವಿಕೆಟ್ ಕಳೆದುಕೊಂಡು ಕೊಂಚ ಮ್ಯಾಚ್ ಅನ್ನು ಸೋಲುವ ಭೀತಿಯಲ್ಲಿತ್ತು. ಆಗ ಜೊತೆಯಾದ ತಿಲಕ್ ವರ್ಮಾ ಮತ್ತು ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ 28 ಬಾಲ್ನಲ್ಲಿ 38 ರನ್ಗಳ ಜೊತೆ ಆಟ ಆಡಿದರು. ಲೋಕಲ್ ಬಾಯ್ ಸುಂದರ್ 19 ಬಾಲ್ನಲ್ಲಿ 26 ರನ್ ಬಾರಿಸಿ ಉತ್ತಮ ಬ್ಯಾಟಿಂಗ್ ಮಾಡುವಾಗಲೇ ಬ್ರೈಡನ್ ಕ್ರೀಸ್ ಅವರ ಬೌಲಿಂಗ್ ನಲ್ಲಿ ಔಟ್ ಆದರು. ಆಗ ತಂಡದ ಮೊತ್ತ 116 ರನ್ ಆಗಿತ್ತು. ಅಕ್ಷರ್ ಪಟೇಲ್ ಆಟ ಕೇವಲ 2 ರನ್ಗಳಿಗೆ ಸೀಮಿತ ಆಯಿತು. ಒಂದೆಡೆ ವಿಕೆಟ್ಗಳು ಬೀಳುತ್ತಿದ್ದರೂ ತಿಲಕ್ ವರ್ಮಾ ಮಾತ್ರ ತಮ್ಮ ಹೋರಾಟವನ್ನು ಮುಂದುವರೆಸಿದರು. ಭರ್ಜರಿ ಅರ್ಧಶತಕವನ್ನು ಗಳಿಸಿದರು. ಕಡೆಯಲ್ಲಿ ಹರ್ಷದೀಪ್ ಸಿಂಗ್ ಜೊತೆ 13 ಬಾಲ್ನಲ್ಲಿ 20 ರನ್ ಮತ್ತು ರವಿ ಬಿಷ್ಣೋಯ್ ಜೊತೆಗೆ 14 ಬಾಲ್ನಲ್ಲಿ 20 ರನ್ಗಳ ಜೊತೆ ಆಟ ಆಡಿ ಭಾರತವನ್ನು ಗೆಲುವಿನ ದಡ ಸೇರಿಸಿದರು. ಭಾರತ 19.2 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 166 ರನ್ ಬಾರಿಸಿ 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿತು. ಮ್ಯಾಚ್ನ ಪರಿಸ್ಥಿತಿಗೆ ತಕ್ಕಂತೆ ಕೊನೆಯವರೆಗೂ ನಿಂತು ಆಡಿ ಭಾರತದ ಜಯಕ್ಕೆ ಕಾರಣವಾದ ತಿಲಕ್ ವರ್ಮಾ 55 ಬಾಲ್ನಲ್ಲಿ 5 ಭರ್ಜರಿ ಸಿಕ್ಸರ್ ಮತ್ತು 4 4 ಸಹಿತ ಅಜೇಯ 72 ರನ್ ಬಾರಿಸಿದರು. ಇದರೊಂದಿಗೆ ಟೀಂ ಇಂಡಿಯಾ 5 ಮ್ಯಾಚ್ಗಳ ಟಿ20 ಸೀರೀಸ್ನಲ್ಲಿ ಸತತ 2 ಜಯ ಸಾಧಿಸಿ ಸೀರೀಸ್ನಲ್ಲಿ 2-0 ಯಿಂದ ಮುನ್ನಡೆ ಸಾಧಿಸಿದೆ. ಈ ಸೀರೀಸ್ನ 3ನೇ ಟಿ20 ಮ್ಯಾಚ್ ರಾಜ್ಕೋಟ್ನಲ್ಲಿ 28ನೇ ತಾರೀಕಿನಂದು ನಡೆಯಲಿದೆ.